ಮಾತೃವಧೆಯನ್ನು ಮಾಡುತ್ತೇನೆ, ಇಲ್ಲ ಸಾಧ್ಯವಾಗದಿದ್ದರೆ ಸ್ವಯಂ ತನ್ನನ್ನೇ ತಾನು ನಾಶವನ್ನ ಮಾಡಿಕೊಳ್ಳುತ್ತೇನೆ. ಅದು ಎರಡೂ ನಿನಗೆ ಅತ್ಯಂತ ಸುಲಭವೇ. ಬಹುಶಃ ನೀ ಎತ್ತಿದ ಖಡ್ಗದಿಂದ ಕೈಕೇಯಿಯ ಶಿರವನ್ನು ಕಡಿಯುತ್ತೇನೆ ಅಂತ ಆಡಿದರೆ, ಇಲ್ಲಿ ಯಾರೂ ತಡೆಯದೇ ಇದ್ದರೆ ಕೈಕೇಯಿಯನ್ನು ಕಡಿಯುವುದು ಬಹಳಷ್ಟು ಸುಲಭ. ಅಥವಾ ನಾನು ಆಡಿದಂತಹ ಮಾತಿಗೆ ಮಾತೃವಧೆ ಆಗುತ್ತದೆ, ಅದನ್ನು ಆಕ್ಷೇಪಿಸ್ತೇನೆ ಅಂತ ಆಡಿದರೆ ಅದು ಆಗುವುದಿಲ್ಲ ಅಂತಂದ್ರೆ ಸ್ವಯಂ ತನ್ನನ್ನೇ ತಾನು ಸುಟ್ಟಿಕೊಂಡು ಭಸ್ಮವಾಗುತ್ತೇನೆ ಅಂತ ಆಡುತ್ತಿ. ಯೋಚನೆ ಮಾಡು ಮಗು. ಕೈಕೇಯಿಯನ್ನು ಕಡಿದು ಕೊಂದೆ ಅಂತ ಆದರೆ ದಶರಥ ಮರು ಹುಟ್ಟುವುದಕ್ಕೆ ಸಾಧ್ಯತೆ ಉಂಟೋ? ಈಗ ಕೈಕೇಯಿಯ ಇಂತಹ ಎಲ್ಲ ಸಮಸ್ತ ಕಾರಣಗಳು ಕೈಕೇಯಿಯನ್ನು ನಾಶ ಮಾಡುತ್ತೇನೆ, ಇಲ್ಲ ಸುಟ್ಟು ಬೂದಿ ಮಾಡುತ್ತೇನೆ, ಮರಳಿ ದಶರಥ ಬರುವುದಕ್ಕುಂಟೋ? ಇಲ್ಲ. ದಶರಥನ ಶವಕ್ಕೆ ಔರ್ಧ ದೈಹಿಕ ಕ್ರಿಯೆ ಆಗದೆ ಅಲ್ಲಿ ಕಾಯುತ್ತಾ ಉಂಟು. ಪಕ್ಕದಲ್ಲಿ ಇನ್ನೊಂದೊಂದನ್ನು ಇಟ್ಟು ಮಾಡಬೇಕೇ ವಿನಃ ಅದಕ್ಕೆ ಮತ್ತೊಂದು ಕಾರಣ ಅಂತ ಲಭ್ಯವಾಗುವುದಕ್ಕಿಲ್ಲ. ಅಥವಾ ಸ್ವಯಂ ನನ್ನನ್ನು ನಾನು ದಹಿಸಿಕೊಳ್ತೇನೆ. ಇಲ್ಲಿಯವರೆಗೆ ಅಯೋಧ್ಯೆಯಲ್ಲಿ ಆದ ಘಟನೆಗಳಿಗದು ಉತ್ತರವಾಗುತ್ತದೋ ಹೇಳು? ರಣಮಲ್ಲ ನೀನು ಅಂತ ಹೇಳಿ ನೀನು ರಣಮಲ್ಲನಾಗಬೇಕು ಎನ್ನುವುದು ನಮ್ಮ ಕಾಂಕ್ಷೆಯಾಗಿತ್ತು. ಯಾಕೆ? ದೌಷ್ಟ್ಯನಾಶವಾಗಬೇಕು, ದುರ್ನೀತಿಗಳು ಬಂದರೆ ಅದನ್ನು ನಾಶ ಮಾಡುವುದಕ್ಕೊಬ್ಬ ಸಮರ್ಥನಾದಂತಹ ಉತ್ತರಾಧಿಕಾರಿ ಆಗಬೇಕು ಎನ್ನುವುದು ನಮ್ಮ ಯೋಚನೆ. ಅದನ್ನು ಬಿಟ್ಟು ಬುದ್ಧಿಯ ಬೆಳಕಿನಿಂದ ಕಾಣದೆ ಭಾವದ ಹೊಯ್ಲಿನಿಂದ ಈ ಪ್ರಕರಣವನ್ನು ಕಂಡು ಇದಕ್ಕೆ ನಾ ಹೀಗೆ ಮಾಡುತ್ತೇನೆ ಹಾಗೆ ಮಾಡುತ್ತೇನೆ, ಬಹುಶಃ ಇಲ್ಲಿಂದ ನಿರೂಪವನ್ನು ಕಳಿಸಿಕೊಡುವ ಕಾಲಕ್ಕೆ ಕೇಕೆಯದಲ್ಲಿಯೇ ಇಷ್ಟನ್ನು ಕಳಿಸಿಕೊಡಬಹುದಾಗಿತ್ತು. ನಾನು ದಶರಥ ಮರಣವನ್ನ ಇದ್ದಿದ್ದಾನೆ, ರಾಮ ವನವಾಸವನ್ನು ಹೊಂದಿದ್ದಾನೆ, ನೀ ಅಲ್ಲಿಯಾದರೂ ಇಷ್ಟನ್ನು ಮಾಡತಿ ಎನ್ನುವಂತಹ ಎಚ್ಚರಿಕೆ ಇರುವುದರಿಂದಲೇ ಯಾವುದೂ ಸ್ಪಷ್ಟವಾಗಿ ಗೊತ್ತಾಗದ ಹಾಗೆ ಗೋಜಲಾಗಿರುವ ಕಾರಣವನ್ನು ರೂಪಿಸಿಯೇ ಇಲ್ಲಿಯವರೆಗೆ ನಿನ್ನನ್ನು ಕರೆಸಿಕೊಂಡದ್ದು. ಮಗು, ಇಷ್ಟು ಮಾಡುತ್ತಿ ಎನ್ನುವುದು ನಮಗೂ ಗೊತ್ತುಂಟು. ಮನೋಧಾವತಿ ಸರ್ವತ್ರ ಮದೋನ್ಮತ್ತ ಗಜೇಂದ್ರವಾತ್ ಜ್ಞಾನಾಂಕುಶ ಬುದ್ಧಿ ತಸ್ಯ ನಿಶ್ಚಲತೆ ಮನಃ. ಮನಸ್ಸು ಯಾವಾಗಲೂ ಮದವೆರಿದ ಆನೆಯ ಹಾಗೆ, ಅದಕ್ಕೆ ಬುದ್ಧಿ ಎನ್ನುವಂತಹ ಅಂಕುಶದಿಂದ ತಿವಿತಾ ಇರಬೇಕು. ಇದು ಸಾಮಾನ್ಯರಿಗೆ ಆಗಬೇಕಾದದ್ದು. ಆದರೆ ಅಸಾಮಾನ್ಯನಾದ ರಾಮಾನುಜ ದಶರಥ ಪುತ್ರ ವಸಿಷ್ಠ ಶಿಷ್ಯನಾದಂತಹ ನಿನಗೂ ಆಗಬೇಕು ಅಂತ ಹೇಳಿ ನೀವು ಬಯಸ್ತೀಯಂತಾದರೆ ಮಾಡದೇ ಬೇರೆ ದಾರಿ ಇಲ್ಲ ಮಗು. ಪ್ರಕರಣವನ್ನು ಬುದ್ಧಿಗೆ ವಿಚಕ್ಷಣತೆಯಿಂದ ವಿಚಕ್ಷಣವಾದ ಮತಿತ್ವದಿಂದ ನೀನು ಯೋಚಿಸಬೇಕು. ಇಷ್ಟ ಆಗಿ ಹೋಗಿದೆ. ಯಾಕಾಯಿತು ಎನ್ನುವುದಕ್ಕೆ ನಾವು ತರ್ಕಿಸಿದರೆ ಅರ್ಥ ಹೊಳೆಯುತ್ತದೆ. ಕೈಕೇಯಿಯ ದಾಸಿಯಾದಂತಹ ಸಾಮಾನ್ಯಳಾದಂತಹ ಮಂಥರೆಯೊಬ್ಬಳು ಯೋಚಿಸಿ ರಾಮ ಪಟ್ಟಾಭಿಷೇಕವನ್ನು ತಪ್ಪಿಸಬೇಕು, ಭರತನಿಗೆ ಸಿಂಹಾಸನ ಆಗಬೇಕು ಅಂತ ಯೋಚಿಸಿದವಳು ಆ ಯೋಚನೆಯ ಕಾರ್ಯಗತವಾಗುತ್ತದೆ. ಅವಳ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಕೈಕೆ ದಶರಥನಲ್ಲಿ ವರವನ್ನು ಬೇಡ್ತಾಳೆ. ಕೈಕೆಗೆ ಯಥಾರ್ಥವಾಗಿ ಗೊತ್ತುಂಟು, ರಾಮನನ್ನು ಅಗಲಿ ಎರಡು ದೇಹಗಳು ಮಾತ್ರ, ಎರಡು ಒಂದೇ ರೂಪದಲ್ಲಿರುವಂತಹ ರಾಮ ದಶರಥರನ್ನು ಅಗಲಿಸಿದ ದಶರಥ ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾವನಿಗೂ ಗೊತ್ತಿದ್ದರೂ ಕೂಡ ಅಷ್ಟನ್ನು ಬೇಡಿಯೇ ಬೇಡುತ್ತಾಳೆ ಅಂತಂದ್ರೆ ಕಾಲಗತಿ ಎನ್ನದೇ ಬೇರೆ ಇದಕ್ಕೆ ಉತ್ತರ ಇಲ್ಲ ಮಗನೇ. ನಾ ಪ್ರಾರಂಭದಲ್ಲೇ ತೊಡಗಿಸಿಕೊಂಡೆ, ಕಾಲವೇ ಎಲ್ಲವನ್ನು ನಡೆಸ್ತದೆ. ಕಾಲ ಯಾವಾಗಲೂ ಕೈಯಲ್ಲಿ ದಂಡವನ್ನು ಎತ್ತಿ ಬಡಿಯುವುದಿಲ್ಲ, ವಿಪರೀತಗಳನ್ನು ಸೃಷ್ಟಿಸ್ತದೆ ಅಂತ ಒಬ್ಬ ಬುದ್ಧಿವಂತ ಆಡಿದ. ಕಾಲ ಕೈಯಲ್ಲಿ ದಂಡವನ್ನು ಹಿಡಿದು ತನಗೆ ಬೇಕಾದ ಹಾಗೆ ನಡೆಸಿಕೊಂಡು ಹೋಗುತ್ತದೆ. ಈ ಪ್ರಕರಣವು ಕಾಲಚೋದಿತ ಅಂತಲೇ ನಾವು ಒಪ್ಪಬೇಕು. ಇದಲ್ಲದೆ ಬೇರೆ ದಾರಿ ಇಲ್ಲ. ಕೆಲವು ವರಗಳು ಶಾಪಗಳಾಗುತ್ತದೆ, ಶಾಪಗಳು ವರಗಳಾಗುತ್ತದೆ. ನಿನಗೆ ಸ್ಪಷ್ಟವಾಗಿ ಗೊತ್ತುಂಟು, ನಿನ್ನ ಅಯ್ಯನಾದಂತಹ ದಶರಥ ಬೇಟೆಗೆ ಹೋದ ಕಾಲಕ್ಕೆ ಒಬ್ಬ ಮುನಿಕುಮಾರನನ್ನು ಶಬ್ದವೇದಿಯನ್ನು ಪ್ರಯೋಗಿಸಿ ಕೊಂದ. ಆ ಹೊತ್ತಿಗೆ ಅವನ ತಂದೆ ಅವನಿಗೆ ಶಾಪವಾಕ್ಯವನ್ನಾಡಿದ. ಏನು ಅಂತ? ಮರಣಾಸನ್ನ ಸ್ಥಿತಿಯಲ್ಲಿ ಇರುವಂತಹ ನನಗೆ ಮಗ ಇಲ್ಲದ ಹಾಗೆ ನೀ ಮಾಡಿದೆ, ಅದೇ ದುಃಖವನ್ನು ನೀ ಅನುಭವಿಸಬೇಕು ಅಂತಾದರೆ ನಿನಗೂ ನಿನ್ನ ಬಳಿಯಲ್ಲಿ ಮಕ್ಕಳಿಲ್ಲದ ಹೊತ್ತಲ್ಲಿ ನಿನಗೆ ಸಾವು ಬರಲಿ ಅಂತ ಹೇಳಿ ಶಾಪವನ್ನು ಕೊಟ್ಟ. ಸತ್ಪುರುಷನಾದಂತಹ ದಶರಥ ಆ ಜ್ಞಾನಿಯ ಕಾಲನ್ನು ಹಿಡಿದು ಈ ಶಾಪಕ್ಕೊಂದು ಉಶಾಪ ಬೇಕು ಅಂತ ಬೇಡಲಿಲ್ಲ. ಯಾಕೆ ಬೇಡಲಿಲ್ಲ? ಅವ ಕೊಟ್ಟದ್ದು ಶಾಪವೇ ಆದರೂ ದಶರಥನಿಗೆ ಅದು ವರವಾಗಿ ಅವನ ಕರ್ಣಗಳಲ್ಲಿ ಮಾರ್ದನಿಸಿತು. ಅಲ್ಲಿಯವರೆಗೆ ಸಂತಾನ ಹೊಂದದೇ ಇದ್ದಂತಹ ದಶರಥ ಅವನ ಶಾಪ ಸತ್ಯವಾಗುವುದು ಹೌದು ಅಂತಾದರೆ ತನ್ನ ಮರಣ ಸನ್ನಿಹಿತವಾಗುವ ಹೊತ್ತಿಗೆ ಮಕ್ಕಳು ಹತ್ತಿರ ಇಲ್ಲ ಎನ್ನುವುದು ಶಾಪವಾದರೆ ಮಕ್ಕಳು ಆಗಲೇಬೇಕಲ್ಲ. ಇದು ಶಾಪ ಅಲ್ಲ, ವರ ಅಂತ ಸ್ವೀಕಾರ ಮಾಡಿದ. ವರ ಅಂತ ಬೇಡಿದ್ದು ಕೈಕೇಯಿ, ತನಗೆ ವರ ಆಗಬೇಕು ಅಂತ ಬೇಡಿದಂಥದ್ದು ಕೈಕೇಯಿ. ಆದರೆ ಕೈಕೇಯಿಯ ಪಾಲಿಗೆ ಶಾಪವಾಯಿತು, ಅದು ವೈದವ್ಯವಾಗಿ ಪರಿಣಮಿಸಿತು. ಬದುಕು ಹಾಗೇ ಅಲ್ವೋ ಮಗನೇ? ದೀರ್ಘವಾಗಿ ನಾವು ಬದುಕಬೇಕು ಎನ್ನುವ ಕಾರಣಕ್ಕೆ ಬೇಕಾದವರು ಬೇಕಾದ ವರ ಬೇಡಿದರು. ಆದರೆ ಪರ್ಯಾಯವಾಗಿ ಅದು ಶಾಪವೇ ಆಗಿ ಅವರಿಗೆ ಮರಣವನ್ನೇ ತಂದು ಕೊಟ್ಟಿತ್ತು. ಹಿಂದಿನವರ ಸಾಧನೆಗಳನ್ನು ನಾವು ಗಮನಿಸಿ ಆಡಿದರೆ, ಆದುದರಿಂದ
ಪ್ರಪಂಚದ ಪ್ರತಿ ಕ್ಷಣವು ಮನುಷ್ಯರಾದಂತಹ ನಾವು ಯೋಚಿಸ್ತೇವೆ, ಅದನ್ನು ನಾನು ಮಾಡ್ತೇನೆ, ನಾನು ನಡೆಸ್ತೇನೆ, ನನ್ನ ಹೊಂದಿಕೆಯಂತೆ ಆಗಬೇಕು ಅಂತ ಹೇಳಿ. ಆದರೆ ಯಾವುದು ನಮ್ಮ ನಿರ್ಣಯದ ಆಗುವುದಕ್ಕೆ ಆಗುವುದಕ್ಕಿದ್ದದಲ್ಲ. ದೈವ ನಿರ್ಣಯ ಅಂತಲೇ ನಾವಿದನ್ನು ಒಪ್ಪಬೇಕು. ಸರಿ, ನೀ ಮಾಡಬೇಕಾದದ್ದು ಅಗ್ನಿಸ್ಪರ್ಶ ಮಾಡಬೇಕು ನಿಜ, ಆದರೆ ನಿನ್ನ ದೇಹಕ್ಕಲ್ಲ. ಮರಣಿಸಿದಂತಹ ದಶರಥನ ದೇಹ ನಿನ್ನ ಕೈಯಿಂದ ಅಗ್ನಿಸ್ಪರ್ಶಕ್ಕಾಗಿ ಇನ್ನು ಕಾಯುತ್ತಲೇ ಉಂಟು. ಮಾತ್ರ ಅಲ್ಲ, ವನವಾಸಕ್ಕೆ ಹೊರಟಂತಹ ರಾಮ ನಿನಗೇ ಆಡಬೇಕಾದಂತಹ ಕೆಲವು ಮಾತುಗಳನ್ನು ಆಡಿದ್ದಾನೆ. ಭರತನೇ ಸಿಂಹಾಸನವನ್ನು ಏರಲಿ, ಯೋಧಂ ಶಕ್ಯತೆ ಎನಿಸಿಕೊಂಡಂತಹ ಅಯೋಧ್ಯವನ್ನು ಮತ್ತೊಮ್ಮೆ ಆಳಲಿ, ಮತ್ತೊಮ್ಮೆ ನಮ್ಮ ಹಿರಿಯರದ್ದಾದಂತಹ ಆ ಚರಿತ್ರೆ ಮರುಕಳಿಸುವ ಹಾಗೆ ಭರತನ ಸಿಂಹಾಸನಾಧಿಪತ್ಯ, ಅವನ ಚಕ್ರವರ್ತಿತ್ವ ಸರ್ವರಿಗೂ ಸಾಗುವ ದಾರಿಯಾಗುವ ಹಾಗೆ ಆಗಲಿ ಎನ್ನುವಂಥ ಆಕಾಂಕ್ಷೆಯನ್ನೂ ರಾಮ ತೋಡಿಕೊಂಡಿದ್ದಾನೆ. ಆದುದರಿಂದ ಪಿತೃವಾಕ್ಯ ಪರಿಪಾಲನೆ ಎನ್ನುವ ನೆಲೆಯಲ್ಲಿ ರಾಮ ಆ ವಾಕ್ಯದ ಒಂದು ಭಾಗವಾಗಿ ಅಯೋಧ್ಯೆಗೆ ಸೇರಿದ್ದಾನೆ. ಇನ್ನೊಂದು ವಾಕ್ಯ, ಸಿಂಹಾಸನವನ್ನು ಏರಬೇಕಾದಂತಹ ನಿನಗಿರುವುದು, ನೀ ಏನು ಮಾಡಬೇಕು ಎನ್ನುವಂತಹ ನಿರ್ಣಯ ನಿನಗೇ ಬಿಟ್ಟದ್ದು ಮಗನೇ. ಸ್ವಾತಂತ್ರ್ಯ ಕೊಟ್ಟಿದ್ದೇನೆ, ನೀನೇ ನಿರ್ಣಯ ಮಾಡು. ಸ್ವಾಮಿ, ಈಗ ಮೊದಲಾಗಬೇಕಾದದ್ದು ಅಪ್ಪಯ್ಯನಿಗಲ್ವ? ಅದು ನಿಜವಾಗಿ ಮೊದಲಾಗಬೇಕಾದದ್ದು. ಆಗಲಿ, ತಮ್ಮ ಸಲಹೆ ತಮ್ಮ ಸೂಚನೆಯನ್ನು ಅನುಸರಿಸಿ ಆ ನೆಲೆಯಲ್ಲಿಯೇ ನಾ ರಾಮಾನುಜನಾಗಿ ಪ್ರವರ್ತಿತನಾಗಿ. ನಿರ್ದೇಶನ ನನ್ನದ್ದು, ಪ್ರವರ್ತಿಸಬೇಕಾದದ್ದು ನೀನು. ಆಗಲಿ.